ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ಬಿಗ್ ಕೆನಲ್, ಮೇನ್ ಕೆನಲ್ಲು. ಇದು ಬೀರ್ವಾಳ್ ಡ್ಯಾಮಿಂದ ಬರುವಂಥ ಒಂದು ಮುಖ್ಯ ಕಾಲುವೆ. ಸೊ ಪಕ್ಕದಲ್ಲಿ ಕೆನಲ್ ರೋಡ್. ಇದು ಸದ್ಯಕ್ಕೆ ಫಿಸಿಕಲಾಗಿ 20 ಅಡಿ ಇದೆ, ಬಟ್ ಇದು 60 ಅಡಿ ರೋಡ್. ಇದು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು. ಅದು ಕೂಡ ಸದ್ಯಕ್ಕೆ 20 ಅಡಿ ಫಿಸಿಕಲಾಗಿದೆ. ಇದು ಬಂದು 60 ಅಡಿ ಬರುತ್ತೆ. ಇದು ಮೇನ್ ಕೆನಲ್ಲು ಫ್ರಮ್ ದ ಬೀರ್ವಾಳ್ ಡ್ಯಾಮ್. ಸೊ ಡ್ಯಾಮ್ ತುಂಬಿದರೆ ವರ್ಷ ಪೂರ್ತಿ, ಅಂದರೆ ಆಲ್ಮೋಸ್ಟ್ 9 ಮಂತ್ಸು ಈಗ ಇದೇ ಫೋರ್ಸಲ್ಲಿ ಹೋಗ್ತಿರ್ತದೆ. ಮಾನ್ಸೂನ್ ಕೈ ಕೊಟ್ಟರೆ, ಡ್ಯಾಮ್ ಕಡಿಮೆ ಆದರೆ ಸ್ವಲ್ಪ ಸ್ಟಾಪ್ ಆಗುತ್ತೆ. ಒಂದು 4-5 ತಿಂಗಳು ಬ್ರೇಕ್ ಮಾಡ್ತಾರೆ. ಸೊ ಹೀಗೆ ಇರುತ್ತೆ. ಅಲ್ಲಿ ವೆಹಿಕಲ್ ಹೋಗ್ತಾಯಿಲ್ಲ, ಅದು ಮೇನ್ ರೋಡ್, ಬಸ್ ರೂಟು. ಅಲ್ಲಿಂದ ಜಸ್ಟು 100 ಮೀಟ್ರ್ ಅಷ್ಟೆ ಅಲ್ಲಿ ಬಸ್ ತಿರುಗಾಡುತ್ತೆ. ಸುಮಾರು ವಿಲೇಜಿಗೆಲ್ಲ ಹೋಗುತ್ತೆ. ಆ ಬ್ರಿಡ್ಜ್ ತನಕ ನೀರು ನೋಡಿ, ಆ ಲೆವೆಲ್ಗೆ ಹೋಗುತ್ತೆ. ಆ ಮೇನ್ ರೋಡಿಂದ ಜಸ್ಟ್ 100 ಮೀಟ್ರು ಇದೇ ರೋಡಲ್ಲಿ ಬರಬೇಕು. ಆ್ಯಕ್ಚುಲಿ ಲ್ಯಾಂಡ್ ಬಂದು ವೆಟ್ಲ್ಯಾಂಡು. ಇದೇನಾಗಿದೆ ಅಂದರೆ, ಇದು ಈಗ ನಿಮ್ಗೆ ಹಳ್ಳ ಕಾಣ್ತಾ ಇದೆಯಲ್ಲ, ಇದು ಬಂದು ನಾನು ನಿಂತಿರೋ ಲೆವೆಲ್ಗೂ ಅಲ್ಲಿ ನೀರು ಹೋಗೋ ಹಳ್ಳಕ್ಕೂ ಸುಮಾರು ಒಂದು 15 ಅಡಿ ಡೆಪ್ತ್ ಇದೆ. ಈ 15 ಅಡಿ ಡೆಪ್ತ್ಗೆ ಮಣ್ಣು ಲೆವೆಲ್ ಮಾಡ್ಕೋಬೇಕು ಆ ಲ್ಯಾಂಡ್ಗೆ ಆ್ಯಕ್ಸಸ್ ತೊಗೋಬೇಕಾದ್ರೆ. ಅದು ಬೈಯರ್ ಆಗಿರ್ತಕ್ಕಂಥವ್ರು ಯಾರೇ ತೊಗೊಂಡ್ರು ಕೂಡ ಅದು ನಿಮ್ಮ ರಿಸ್ಕಲ್ಲಿ ಮಾಡ್ಕೋಬೇಕು, ಖರ್ಚಲ್ಲಿ ನಿಮ್ಮದೇ. ಲ್ಯಾಂಡ್ ಸ್ಟಾರ್ಟ್ ಬಂದು ಈ ಎಡಗಡೆ ತೆಂಗಿನ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಸಣ್ಣ ಕಾಲುವೆ ಹೋಗ್ತಾಯಿದೆ, ವೈಟಲ್ಲಿ ಕಾಣಿದೆ ನೋಡಿ, ಅದು ವಾಟರ್ ಫ್ಲೋಯಿಂಗು. ಈ ವಾಟರ್ ಫ್ಲೋಯಿಂಗು ಮತ್ತು ಬಲಗಡೆಗೆ ಇಲ್ಲಿ ಉಳುಮೆ ಮಾಡಿ ಬಿತ್ತನೆ ಮಾಡ್ತಾಯಿದ್ದಾರೆ. ಪಕ್ಕದಲ್ಲಿ ಒಂದು 60 ಅಡಿನಲ್ಲಿ ಒಂದು ಎಂಟಿ ಲ್ಯಾಂಡು, ಗ್ರೀನ್ ಕಲರ್ ಕಾಣ್ತದೆ ನೋಡಿ. ಇದು ಹೀಗೋಗಿ ಮತ್ತೆ ಅಗೇನ್ ಟರ್ನ್ ಆಗಿ ಇಲ್ಲಿ ಬಂದು ಪೂರ್ತಿ ಹಸಿರು ಏನು ಕಾಣ್ತಾ ಇದೆ ಅದು ಲ್ಯಾಂಡ್ ಸೇರ್ಕೊಳ್ಳುತ್ತೆ. ಈ ಹಸು ಮೇವು ಮೇಯ್ತಾ ಇದೆಯಲ್ಲ, ಅದು ಸೇರ್ಕೊಳ್ಳುತ್ತೆ. ಅಂದರೆ ಈ ಲ್ಯಾಂಡ್ಸ್ಕೇಪನ್ನು ನಾನು ನಿಮಗೆ ಸ್ಕೆಚ್ ಮುಖಾಂತರ ನನ್ನ ಈ ವಿಡಿಯೋನ ಪೋಸ್ಟಿಂಗ್ ಮಾಡಬೇಕಾದ್ರೆ ಅದು ಕೂಡ ಸ್ಕೆಚನ್ನು ಕೂಡ ನಾನು ಪೋಸ್ಟಿಂಗ್ ಮಾಡ್ತೀನಿ, ಅದು ನೋಡ್ಕೋಬೋದು. ಲ್ಯಾಂಡ್ಸ್ಕೇಪ್ ಹೆಂಗೆ ಬರುತ್ತೆ ನೀವು ಚೆಕ್ ಮಾಡ್ಕೋಬೋದು. ಇದು ಬಂದು ಲ್ಯಾಂಡ್ ವಿಸ್ತೀರ್ಣ ಬಂದು 6 ಎಕರೆ. 6 ಎಕರೆನಲ್ಲಿ ಆ್ಯಸ್ ಪರ್ RTC ಬಂದು 4 ಎಕರೆ 16 ಕುಂಟೆ. ದ ರಿಮೈನಿಂಗ್ ಆಫ್ 1 ಎಕರೆ 24 ಕುಂಟೆ ಅಡ್ಜಸ್ಟೆಂಟ್ ಖರಾಬಿದೆ, ಅದಕ್ಕೇನು ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಲ್ಯಾಂಡು ಸ್ಕ್ವೇರಾಗಿಲ್ಲ, ಒಂಥರ ಎಲ್ ಶೇಪಲ್ಲೋ ಏನೋ ಬರುತ್ತೆ. ಅದನ್ನು ನೀವು ನಾನು ಪೋಸ್ಟಿಂಗ್ ಮಾಡಿದಾಗ ನೋಡ್ಕೋಬೋದು. ಆ ಲ್ಯಾಂಡ್ ನಕ್ಷೆಯನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನಂಜನಗೂಡು ತಾಲೂಕು. ನಂಜನಗೂಡಿಂದ 6 ಕಿಲೋಮೀಟ್ರ್ ಆಗುತ್ತೆ ಹೈವೇ. ಮೈಸೂರು ಟು ಊಟಿ ಹೈವೇ ಏನಿದೆ ವಯ ನಂಜನಗೂಡು ಜಂಕ್ಷನಿಂದ ಅಲ್ಲಿ 6 ಕಿಲೋಮೀಟ್ರ್ ಕರೆಕ್ಟಾಗಿ ಆಗುತ್ತೆ. ಅಲ್ಲಿಂದ ಒಂದು ಬಸ್ ರೂಟ್ ಇದೆ, ಅಲ್ಲಿಂದ ಬಂದರೆ ಆ ಬಸ್ ರೂಟಿನ ಒಳಗಡೆ ಬಂದರೆ 100 ಮೀಟ್ರು ಈ ರಸ್ತೆಯಲ್ಲಿ ಬರಬೇಕು. ಇದು ದೊಡ್ಡ ರೋಡು. ಈ ರೋಡು ಮತ್ತು ಪಕ್ಕದಲ್ಲಿ ಏನು ಕಾಣ್ತಾ ಇದೆ, ಇದು ಹಳ್ಳ ಬಿದ್ದಿರ್ತಕ್ಕಂಥದ್ದು 60 ಅಡಿ ರೋಡು. ಬಟ್ ನಿಮ್ಮ ರಿಸ್ಕಲ್ಲಿ ಇದನ್ನು ಭರ್ತಿ ಹೊಡ್ಕೋಬೇಕು. ಒಂದು ದೊಡ್ಡ ಪೈಪ್ ಹಾಕ್ಬಿಟ್ಟು ಮಣ್ಣು ಹಾಕ್ಕೋಬೇಕು. ಹಂಗೆ ಹಾಕ್ಕೊಂಡ್ರೆ ಇದು ಆ್ಯಕ್ಸಸ್ ಸಿಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಲ್ಯಾಂಡು. ಸ್ವಲ್ಪ ಸ್ಕೋರಾಗಿಲ್ಲ ಅನ್ನೋದು ಬಿಟ್ಟರೆ, ಈ ಥರ ಯೂಸ್ ವಾಟರ್ ಸೋರ್ಸ್ ಯಾವತ್ತೂ ಫೂಲಿಂಗ್ ಆಗ್ತಾ ಇರ್ತದೆ. ಇದು ಬಂದು ವೆಸ್ಟಿಂದ ಈಸ್ಟ್ ಕಡೆಗೆ ಫ್ಲೋಯಿಂಗ್ ಆಗ್ತಾಯಿದೆ, ಪಶ್ಚಿಮ ದಿಕ್ಕಿಂದ ಪೂರ್ವ ದಿಕ್ಕಲ್ಲಿ ಫ್ಲೋಯಿಂಗ್ ಆಗ್ತಾಯಿದೆ. ಇದು ರಸ್ತೆ ಬಂದು ಅಲ್ಲಿ ರೆಡ್ ಕಲರ್ ಹೋಗ್ತಾಯಿಲ್ಲ, ಅದೇ ಬಸ್ ರೂಟು. ಇದು ಬಂದು ಸೌತ್ ಫೇಸಿಂಗು. ಇಲ್ಲಿಂದ ನಾರ್ತ್ ಕಡೆಗೆ ಲ್ಯಾಂಡ್ ಸಿಗುತ್ತೆ. ಇದು ಪ್ಯೂರ್ಲಿ ಬಂದು ಅಗ್ರಿಕಲ್ಚರ್ ವೆಟ್ಲ್ಯಾಂಡು. ಸೊ ರೇಟ್ ವೈಸಲ್ಲಿ ಕಡಿಮೆ ಆಗುತ್ತೆ. ಅಲ್ಲಿ ನಿಮ್ಗೆ ಕಾಣ್ತಿರ್ತಕ್ಕಂಥದ್ದು ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ. ಅದು
ಈಗ ಸದ್ಯಕ್ಕೆ ಅವರು ಎಕರೆಗೆ 30 ಲಕ್ಷ ಹೇಳ್ತಿದ್ದಾರೆ. ಇದು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ನಾನು ಮಾಡಿಸ್ತೀನಿ. ಬಟ್ ಇಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ನ್ಯೂನತೆಯನ್ನು ಅರ್ಥ ಮಾಡಿಸಿ ಇಲ್ಲೇನು ಖರ್ಚಾಗುತ್ತೆ ಅದನ್ನು ಮಾಡಿಸ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನನ್ನ ಕಾಲ್ ಮಾಡಿ, ಜಾಗ ವಿಸಿಟ್ ಮಾಡಿ, ವ್ಯಾಪಾರವನ್ನು ಸೆಲ್ಲರ್ ಮುಂದೆ ವ್ಯವಹಾರ ಮುಗಿಸ್ಕೊಡ್ತೀನಿ. ಮತ್ತು ಇಲ್ಲಿಂದ ನೋಡಿದ್ರೆ ಮೈಸೂರು ಚಾಮುಂಡಿ ಬೆಟ್ಟವನ್ನು ನೀವು ಇಲ್ಲಿಂದ ವ್ಯೂ ಮಾಡಿ ಕಣ್ಣು ತುಂಬ್ಕೋಬೋದು. ಸೊ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಲ್ಯಾಂಡ್ ಒಂದು ಸ್ಕ್ವೇರ್ ಇಲ್ಲ, ಉಳಿದಂತೆ ಎಲ್ಲ ಚೆನ್ನಾಗಿದೆ. ಕಾಲ್ ಮಾಡಿ. ನಾನು ಉಡುಪ 9901323456 ಜೊತೆಗೆ ನಿಮ್ಮಲ್ಲಿರುವಂಥ ಯಾವುದೇ ಥರದ ಪ್ರಾಪರ್ಟಿಗಳು ಸೇಲ್ ಮಾಡೋದಿದ್ರೆ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕವನ್ನು ಫಾಲೋ ಅಪ್ ಮಾಡಿ ನನಗೆ ಕರೆ ಮಾಡಿ. ಥ್ಯಾಂಕ್ ಯು.